ಅಯೋಧ್ಯೆ ವಿವಾದದ ಬಳಿಕ ಈಗ ಮೈಸೂರಿನಲ್ಲಿ ಒಂದು ವಿವಾದ ನಿಮಗೆಲ್ಲ ಗೊತ್ತೇ ಇದೆ. ರಾಮಲಲ್ಲಾ ಮೂರ್ತಿಯನ್ನು ಕೆತ್ತಿದ್ದು ಮೈಸೂರಿನ ಹಾರೋಹಳ್ಳಿಯಲ್ಲಿ ಸಿಕ್ಕಿದಂತಹ ಕಪ್ಪು ಶಿಲೆಯಿಂದ. ಸೊ ಅದಕ್ಕೊಂದು ವಿವಾದ ಆಗಿದೆ, ಏನು ಅಂತ ನೋಡೋಣ. ಸೊ ಅಯೋಧ್ಯೆ ರಾಮನನ್ನು ಕೆತ್ತೋದಕ್ಕೆ ಬಳಸಿದ್ದ ಕಲ್ಲಿನ ವಿಚಾರದಲ್ಲಿ ಈಗ ವಿವಾದ ಆಗಿದೆ. ಅದು ಹಾರೋಹಳ್ಳಿನಲ್ಲಿ ಸಿಕ್ಕಿತ್ತು ಕಪ್ಪು ಶಿಲೆ, ನಿಮಗೆಲ್ಲ ಗೊತ್ತೇ ಇದೆ. ರಾಮದಾಸ್ ಅನ್ನೋರ ಜಮೀನದು. ಆ ಶಿಲೆಯಲ್ಲೇ ಅಯೋಧ್ಯೆ ರಾಮನ ಕೆತ್ತನೆ ಮಾಡಲಾಗಿತ್ತು. ಈಗ ಕಲ್ಲು ಸಿಕ್ಕ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಸಿದ್ಧತೆ ಅಂತೆ. ಇವತ್ತು ದಕ್ಷಿಣ ಅಯೋಧ್ಯೆ ಹೆಸರಿನಲ್ಲಿ ದೇವಸ್ಥಾನಕ್ಕೆ ಶಂಕುಸ್ಥಾಪನೆ ಮಾಡೋದಕ್ಕೆ ಹೋದರೆ ದಲಿತ ಸಂಘಟನೆಗಳಿಂದ ಆಕ್ಷೇಪ. ಈ ಜಾಗದಲ್ಲಿ ನಾವು ಶಾಲೆ ಕಟ್ತೀವಿ ಅಂತ ಹೋರಾಟ. ಯಾವುದೇ ಕಾರಣಕ್ಕೂ ರಾಮ ಮಂದಿರ ಕಟ್ಟೋದಕ್ಕೆ ನಾವು ಬಿಡಲ್ಲ, ಇಲ್ಲೊಂದು ಶಾಲೆ ಕಟ್ಟಬೇಕು ಅಂತ ಅವರೇನೋ ಶುರು ಮಾಡಿದ್ದಾರೆ. ಬಟ್ ಇದು ಅಲ್ಟಿಮೇಟ್ಲಿ ರಾಮದಾಸ್, ಆ ಜಾಗದ ಮಾಲೀಕರು, ಅವರು ತೀರ್ಮಾನ ಮಾಡಬೇಕು. ನನ್ನ ಜಾಗವನ್ನು ನಾನು ರಾಮ ಮಂದಿರಕ್ಕೆ ಕೊಡ್ತೀನೋ ಅಥವಾ ಶಾಲೆ ಕಟ್ಟೋದಕ್ಕೆ ಕೊಡ್ತೀನೋ ತೀರ್ಮಾನ ಅವರದ್ದು. ಅವ್ರು ಏನು ಹೇಳ್ತಾರೆ ಅಂತಕ್ಕಂಥದ್ದು. ಸೊ ಈಗ ಸದ್ಯಕ್ಕಂತೂ ಅಲ್ಲಿ ಸ್ವಲ್ಪ ಬಿಗುವಿನ ವಾತಾವರಣ ಇದೆ ಹಾರೋಹಳ್ಳಿನಲ್ಲಿ. ಜಾಗದಲ್ಲಿ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ. ಯಾವ ಜಾಗದಲ್ಲಿ ಕಪ್ಪು ಶಿಲೆ ಸಿಕ್ತೋ ಅದೇ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಒಂದು ಗುಂಪು, ರಾಮ ಮಂದಿರ ನಿರ್ಮಾಣ ಆಗಬಾರ್ದು ಅಲ್ಲಿ ಶಾಲೆ ಕಟ್ಟಬೇಕು ಅಂತ ಇನ್ನೊಂದು ಗುಂಪು. ಯಾರೋ ದಲಿತ ಸಂಘಟನೆಯವರದು ಆಕ್ಷೇಪ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಆ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಬೇಕಾ ಅಥವಾ ಶಾಲೆ ಕಟ್ಟಬೇಕಾ ಅಂತಕ್ಕಂಥ ತೀರ್ಮಾನವನ್ನು ತಗೊಳ್ತಕ್ಕಂಥ ಹಕ್ಕು ಇರ್ತಕ್ಕಂಥದ್ದು ಜಮೀನು ಮಾಲೀಕರಿಗೆ. ಈಗ ಜಮೀನು ಮಾಲೀಕರ ವರ್ಷನ್ ಏನು, ದಲಿತ ಸಂಘಟನೆಗಳ ಆಕ್ಷೇಪ ಯಾಕೆ ಅಂತ? ಅರವಿಂದ್, ಇವತ್ತು ಮೈಸೂರು ತಾಲೂಕಿನ ಆರೋಳ್ಳಿಯ ಗ್ರಾಮದಲ್ಲಿ ಇದೇ ಜಾಗದಲ್ಲೇ ಏನು ಅಯೋಧ್ಯೆಯ ಶ್ರೀರಾಮನ ಕಟ್ಟೋದಕ್ಕೆ ಬಳಸಿದಂತಹ ಕಪ್ಪು ಶಿಲೆ ಸಿಕ್ಕಂಥದ್ದು. ಇದೇ ಜಾಗದಲ್ಲಿ ಇವತ್ತು ಏನು ದಕ್ಷಿಣದ ಅಯೋಧ್ಯೆ ಹೆಸರಿನಲ್ಲಿ ಶ್ರೀರಾಮ ಮಂದಿರವನ್ನು ಕಟ್ಟೋದಕ್ಕೆ ಶಂಕುಸ್ಥಾಪನೆ ಇತ್ತು. ಪೇಜಾವರ ಶ್ರೀಗಳು ಮತ್ತು ಮೈಸೂರಿನ ಸಂಸದರಾಗಿರುವಂತಹ ಯದುವೀರ್ ಅವರು ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಆದರೆ ದಿಢೀರಿನ ದಲಿತ ಸಂಘಟನೆಗಳು ಇದರ ವಿರುದ್ಧ ಪ್ರತಿಭಟನೆಯನ್ನು ಆರಂಭವನ್ನು ಮಾಡಿದ್ದಾರೆ. ಅವರ ವಾದ ಇರುವಂತಹದ್ದು, ಈ ಒಂದು ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಶ್ರೀರಾಮ ಮಂದಿರ ನಿರ್ಮಾಣ ಆಗಬಾರ್ದು. ಇದು PTCL ಲ್ಯಾಂಡ್. ಆದರೆ ಅವ್ರು ಹೇಳ್ತಾ ಇರುವಂಥದ್ದು ಇದು PTCL ಲ್ಯಾಂಡ್ ಆಗಿರುವಂತಹ ಕಾರಣಕ್ಕೋಸ್ಕರವಾಗಿ ಇಲ್ಲಿ ದೇವಸ್ಥಾನದ ನಿರ್ಮಾಣ ಮಾಡೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತೇಳಿ ಆ ಭಾಗದಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಪಕ್ಕದ ಒಂದು ಭಾಗದಲ್ಲೇ ಹೋರಾಟಕ್ಕೆ ಕುಳಿತಿದ್ದಾರೆ ದಲಿತ ಸಂಘಟನೆಯ ಕಾರ್ಯಕರ್ತರು. ಅಂದರೆ ಇನ್ನೂ ಕೂಡ ಜಮೀನು ಮಾಲೀಕರ ವಾದ ಏನು ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಆದರೆ ಈ ನಾಯಕರುಗಳು ಹೇಳ್ತಾ ಇರುವಂಥದ್ದು ಇದು PTCL ಆ್ಯಕ್ಟ್ನ ಅಡಿಯಲ್ಲಿ ಬಂದಿರುವಂತಹ ಲ್ಯಾಂಡು. ಹಾಗಾಗಿ ಇನ್ನೂ 4 ಜನ ಇದ್ದಾರೆ ಅವರ ಮನೆಯಲ್ಲಿ, ಹಾಗಾಗಿ ಅವ್ರವ್ರಿಗೆ ಭಾಗಗಳಾಗಬೇಕು ಅನ್ನುವಂಥದ್ದು ವರ್ಷನ್ ಅರವಿಂದ್. ಆದರೆ ಇದನ್ನು ಸಂಪೂರ್ಣವಾಗಿ ತೀರ್ಮಾನ ಮಾಡಬೇಕಾಗಿರುವಂಥದ್ದು, ಎಸ್ ನಾನು ಈ ಜಾಗದಲ್ಲಿ ಕಟ್ತೇನೆ ಅಥವಾ ಕಟ್ಟಲ್ಲ ಅಂತ ತೀರ್ಮಾನ ಮಾಡಬೇಕಾಗಿರುವಂಥದ್ದು ಈ ಒಂದು ಜಾಗದ ಮಾಲೀಕರಾಗಿರುವಂತಹ ರಾಮದಾಸ್ ಅವರು. ಆದರೆ ಇನ್ನೂ ಕೂಡ ಅವ್ರ ಪ್ರತಿಕ್ರಿಯೆಗೆ ಲಭ್ಯವಾಗಿಲ್ಲ. ಸದ್ಯಕ್ಕಂತೂ ದಲಿತ ಪರ ಸಂಘಟನೆಗಳ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಕೂಡ ಈ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ಪಟ್ಟನ್ನು ಹಿಡಿದಿದ್ದಾರೆ. ಈ ಹೋರಾಟದ ಹಿನ್ನೆಲೆಯಲ್ಲಿ ಇವತ್ತು ಇದ್ದಂತಹ ಶಂಕುಸ್ಥಾಪನೆ ಕಾರ್ಯಕ್ರಮ ಏನಿದೆ ಅದು ದಿಢೀರನೆ ರದ್ದಾಗಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು KP, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ನಾನು ಅದೇ ಹೇಳಿದ್ದು, ಆ ಜಮೀನಿನ ಮಾಲೀಕ ರಾಮದಾಸ್ ಅವ್ರು ಏನು ತೀರ್ಮಾನ ತಗೋತಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ರಾಮನ ವಿವಾದ ಮುಗಿದಿದೆ. ಆದರೆ ಈಗ ಮತ್ತೊಂದು ವಿವಾದ ಆರಂಭವಾಗಿರುವಂಥದ್ದು, ಅಯೋಧ್ಯೆಯ ರಾಮನನ್ನು ಕೆತ್ತಲು ಬಳಸಿದಂತಹ ಕಲ್ಲು ಸಿಕ್ಕ ಜಾಗ ಈಗ ವಿವಾದದ ಸ್ವರೂಪವನ್ನು ಪಡ್ಕೊಂಡಿದೆ. ತಾವೀಗ ಗಮನಿಸ್ತಾ ಇರುವಂತಹ ಜಾಗ, ಇದೇ ಒಂದು ಜಾಗದಲ್ಲಿ ಅಯೋಧ್ಯೆ ರಾಮನ ಕೆತ್ತಲು ಬಳಸಿದಂತಹ ಕಪ್ಪು ಶಿಲೆ ಸಿಕ್ಕಿತ್ತು. ಹೀಗಾಗಿ ಈ ಒಂದು ಜಾಗದಲ್ಲಿ ಶ್ರೀರಾಮನ ದೇವಸ್ಥಾನವನ್ನು ಕಟ್ಟೋದಕ್ಕೂ ಕೂಡ ಮುಂದಾಗಲಾಗಿತ್ತು. ಇವತ್ತು ಅದರ ಒಂದು ಶಂಕುಸ್ಥಾಪನೆಯ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಪೇಜಾವರ ಶ್ರೀಗಳು ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಆದರೆ ದಿಢೀರನೆ ಈ ಒಂದು ವಿಚಾರ ಒಂದು ವಿವಾದದ ಸ್ವರೂಪವನ್ನು ಪಡೆದುಕೊಂಡಿದೆ. ತಾವೀಗ ಗಮನಿಸ್ತಾ ಇರುವಂತಹ ಜಾಗ ಏನಿದೆ, ಇದೇ ಒಂದು ಜಾಗದಲ್ಲೇ ಕಪ್ಪು ಶಿಲೆ ಸಿಕ್ಕಿದಂತಹ ಜಾಗ ಇದು. ಈ ಒಂದು ಜಾಗದಲ್ಲೇ ಇವತ್ತು ಅದ್ಧೂರಿಯಾದಂತಹ ಒಂದು ಕಾರ್ಯಕ್ರಮ ಇತ್ತು. ಅಂದರೆ ಇಲ್ಲಿ ದಕ್ಷಿಣದ ಅಯೋಧ್ಯೆಯನ್ನು ಕಟ್ಟಬೇಕು ಅನ್ನುವಂತಹ
ಪ್ಲಾನನ್ನು ಕೂಡ ಮಾಡಲಾಗಿತ್ತು. ಹೀಗಾಗಿ ಈ ಒಂದು ಜಾಗದ ಮಾಲೀಕರು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಪೇಜಾವರ ಶ್ರೀಗಳಿರ್ಬೋದು, ಮೈಸೂರಿನ ಸಂಸದರಾಗಿರುವಂಥ ಯದುವೀರವರಿರ್ಬೋದು, ಸ್ಥಳೀಯ ಶಾಸಕರಾಗಿರುವಂತಹ ಜಿ ಟಿ ದೇವೇಗೌಡರು ಇರ್ಬೋದು, ಎಲ್ಲರೂ ಕೂಡ ಇವತ್ತು ಬಂದು ಇದಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಬೇಕಾಗಿತ್ತು. ಆದರೆ ಈಗ ದಿಢೀರನೆ ದಲಿತ ಸಂಘಟನೆಗಳು ಪ್ರತಿಭಟನೆಯನ್ನು ಆರಂಭವನ್ನು ಮಾಡಿದ್ದಾರೆ. ತಾವೀಗ ಮತ್ತೊಂದು ಭಾಗದಲ್ಲೂ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಆ ಒಂದು ಪಕ್ಕದಲ್ಲಿ ದಲಿತ ಸಂಘಟನೆಗಳು ತಮ್ಮ ಹೋರಾಟವನ್ನು ಶುರು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಅಯೋಧ್ಯೆಯ ಶ್ರೀರಾಮನನ್ನು ಕಟ್ಟಬಾರ್ದು, ಈ ಒಂದು ಸ್ಥಳದಲ್ಲಿ ದೇವಸ್ಥಾನ ನಿರ್ಮಾಣ ಆಗಬಾರ್ದು. ಏಕೆಂದರೆ ಈ ಒಂದು ಜಾಗದಲ್ಲಿ ಶಾಲೆ ನಿರ್ಮಾಣ ಮಾಡಬೇಕೇ ಹೊರತು ಯಾವುದೇ ಕಾರಣಕ್ಕೂ ಕೂಡ ಅಯೋಧ್ಯೆಯ ಶ್ರೀರಾಮನನ್ನು ಕಟ್ಟೋದಕ್ಕೆ ನಾವು ಬಿಡೋದಿಲ್ಲ ಎನ್ನುವಂತಹ ಪ್ರತಿಭಟನೆಯನ್ನು ಕೂಡ ಆರಂಭವನ್ನು ಮಾಡಿದ್ದಾರೆ. ಹೀಗಾಗಿಯೇ ಇವತ್ತು ನೆರವೇರಬೇಕಾಗಿದ್ದಂತಹ ಶಂಕುಸ್ಥಾಪನೆಯು ಕೂಡ ರದ್ದಾಗಿದೆ. ಒಂದು ರೀತಿಯಾಗಿ ಇವತ್ತು ಇಷ್ಟೊತ್ತಿಗಾಗಲೇ ಶಂಕುಸ್ಥಾಪನೆ ಆಗ್ತಾ ಇತ್ತು. ಆದರೆ ದಿಢೀರನೆ ಈ ಒಂದು ಕಾರ್ಯಕ್ರಮ ರದ್ದಾಗಿದೆ. ಯಾಕೆಂದರೆ ದಲಿತ ಸಂಘಟನೆಗಳ ಹೋರಾಟದ ಪರಿಣಾಮವಾಗಿ ಈ ಒಂದು ಕಾರ್ಯಕ್ರಮ ರದ್ದು ಮಾಡಿರುವಂಥದ್ದು ತಾವೀಗ ಗಮನಿಸ್ತಾ ಇದ್ದೀರಿ. ಅದೇ ಒಂದು ಜಾಗದ ಪಕ್ಕದಲ್ಲಿನೇ ಈ ಒಂದು ಹೋರಾಟವು ಕೂಡ ಶುರುವಾಗಿರುವಂಥದ್ದು. ಸರ್, ಪ್ರಮುಖವಾಗಿ ಜಾಗದ ಮಾಲೀಕರೇ ಒಪ್ಕೊಂಡಿದ್ದಾರೆ, ನಾವಲ್ಲಿ ದೇವಸ್ಥಾನ ಕಟ್ತೀವಿ ಅಂತ. ಏನು ತಕರಾರಿಗಿರುವಂಥದ್ದು? ಸರ್, ಈಗ ಇದು ಒಟ್ಟಾಸ್ತಿ. ಇದು ಸರ್ಕಾರ PTCL ಆ್ಯಕ್ಟ್ ಪ್ರಕಾರ ಒಂದಷ್ಟು ಭೂಮಿನ ಕೃಷಿ ಮಾಡ್ಲಿಕ್ಕೆ ಕೊಟ್ಟಿರುವಂಥದ್ದು. ಓಕೆ. ಸರ್ಕಾರ ನಮ್ಮ ಕೃಷಿ ಮಾಡ್ಲಿಕ್ಕೆ ಕೊಟ್ಟಿರೋದು, ದೇವಸ್ಥಾನ ಕಟ್ಕೊಳಕ್ಕಲ್ಲ. ನಾವು ಕೃಷಿ ಮಾಡಬೇಕಷ್ಟೇ, ಬದುಕಿಗಾಗಿ. ಬಾಬಾ ಸಾಹೇಬರು ಸಂವಿಧಾನಾತ್ಮಕವಾದಂಥ ಕೊಟ್ಟಿರತಕ್ಕಂಥ ಹಕ್ಕನ್ನು ನಾವು ನಮ್ಮ ಬದುಕಿಗೆ, ನಮ್ಮ ಅಭಿವೃದ್ಧಿಗೆ ಬಳಸ್ಕೋಬೇಕಾದಂಥದ್ದು. ಯಾವುದೋ ಮೌಢ್ಯವನ್ನು, ಇಲ್ಲೊಂದು ಸೌಹಾರ್ದತೆಯನ್ನು ಹಾಳು ಮಾಡುವಂಥ ಯಾವುದೋ ಒಂದು ದೇವಸ್ಥಾನ ನಿರ್ಮಾಣ ಮಾಡೋಕ್ಕಲ್ಲ ಸರ್ಕಾರ ಕೊಟ್ಟಿರೋದು. ಒಂದು. ಎರಡನೇದಾಗಿ ಈಗಾಗಲೇ ಆ ಕುಟುಂಬದ ಸದಸ್ಯರು ಈಗಾಗಲೇ ಕೋರ್ಟ್ಗೆ ಹೋಗಿದ್ದಾರೆ. ಯಾಕಂದರೆ ಅದು ಸರಿಯಾಗಿ ವಿಭಾಗ ಆಗಿಲ್ಲ. ಆ ಭಾಗ ರಾಮದಾಸದಲ್ಲ, ರಾಮದಾಸ್ ಭಾಗ ಇನ್ನೆಲ್ಲೋ ಹೋಗ್ಬೋದು. ಅದನ್ನು ವಿಭಾಗ ಮಾಡಿದಾಗ ರಾಮದಾಸ್ಗೆ ಇನ್ನೆಲ್ಲೋ ಅವರ ದುರಸ್ತಿ ಆದಾಗ ಅವ್ರಿಗೆ ಸೇರಬೇಕಾದಂಥ ಭೂಮಿ ಇನ್ನೆಲ್ಲ ಮುಂದಕ್ಕೆ ಹೋಗುತ್ತೆ. ಅದಲ್ಲ. ಈಗ ಒಂದು ನಿಮಿಷ